11ನೇ ಪ್ರಶ್ನೆ, ಭರತವರ್ಷ ಭಾರತದ ಭೌಗೋಳಿಕ ಲಕ್ಷಣಗಳು ಮತ್ತು ಪ್ರಾಗೈತಿಹಾಸಿಕ. ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 11ನೇ ಪ್ರಶ್ನೆ, ಭರತವರ್ಷ ಭಾರತದ ಭೌಗೋಳಿಕ ಲಕ್ಷಣಗಳು ಮತ್ತು ಪ್ರಾಗೈತಿಹಾಸಿಕ ಕಾಲ. ರೇವು ಪಟ್ಟಣಗಳ ಅಭಿವೃದ್ಧಿಯು ಯಾವ ಪ್ರಬಲ ರಾಜ್ಯಗಳ ಉದಯಕ್ಕೆ ಕಾರಣವಾಯಿತು? ರೇವು ಪಟ್ಟಣಗಳ ಅಭಿವೃದ್ಧಿಯು ಪಾಂಡ್ಯ, ಚೇರ, ಚೋಳರ ಉದಯಕ್ಕೆ ಕಾರಣವಾಗತ್ತೆ. ಅತ್ಯಂತ ಪ್ರಾಚೀನ ಕಾಲದಿಂದಲೂ ಭಾರತವು ಇತರ ದೇಶಗಳೊಂದಿಗೆ ಒಂದು ವ್ಯಾಪಾರ ವಾಣಿಜ್ಯ ಸಂಬಂಧವನ್ನು ಹೊಂದಿಕೊಂಡು ಬಂದಿದೆ ಅಲ್ವಾ, ಮಾಡಿಕೊಂಡು ಬಂದಿದೆ. ಸೊ ಇಲ್ಲಿನ 10 ರೇವು ಪಟ್ಟಣಗಳು ಅನೇಕ ರೋಮನ್ನರನ್ನ ಆಕರ್ಷಿಸಿದವು. ಭಾರತದ ರೇವು ಅಂತಂದ್ರೆ ಯಾವ್ದು ಮಕ್ಕಳೇ? ಪೋರ್ಟ್, ಬಂದರುಗಳು. ಓಕೆನಾ? ರೇವು ಪಟ್ಟಣಗಳು ಅಂತಂದ್ರೆ ಬಂದರು ಅಥವಾ ಪೋರ್ಟ್ ಅಂತ ಹೇಳ್ಬೋದು. ಓಕೆ, ಸೊ ಈ ಪಟ್ಟಣಗಳು ಅನೇಕ ರೋಮನ್ನರನ್ನ ಪ್ರಾಚೀನ ಕಾಲದಿಂದಲೂ ಆಕರ್ಷಿಸಿದವು. ಆ ಕಾಲದ ವಿದೇಶಿ ವ್ಯಾಪಾರವು ಹೆಚ್ಚಾಗಿ ಸಮುದ್ರ ಮಾರ್ಗದ ಮೂಲಕವೇ ನಡೀತಾ ಇತ್ತು. ಸಮುದ್ರ ಮಾರ್ಗದ ಮೂಲಕವೇ ವಿದೇಶಿ ವ್ಯಾಪಾರವನ್ನ ನಡೆಸ್ತಾ ಇದ್ರು. ಸೊ ಈ ವಿದೇಶಿ ವ್ಯಾಪಾರವು, ಈ ಕಾರಣಕ್ಕಾಗಿಯೇ ರೇವು ಪಟ್ಟಣಗಳ ಅಭಿವೃದ್ಧಿಯು ಸಾಮಾನ್ಯವಾಗಿ ದಕ್ಷಿಣದಲ್ಲಿ ಪ್ರಬಲ ರಾಜ್ಯಗಳಾದ ಪಾಂಡ್ಯ, ಚೇರ, ಚೋಳ ರಾಜ್ಯಗಳ ಉದಯಕ್ಕೆ ಕಾರಣವಾಗತ್ತೆ. ಓಕೆ, ಥ್ಯಾಂಕ್ ಯು.